ಮತ್ತೊಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸೈನ್ಸ್ ಆಫ್ ಲವ್ ಕಾರ್ಯಕ್ರಮಕ್ಕೆ. ಸೊ ಒಂದು ಸಲ ನಂಬಿಕೆ ವಿಶ್ವಾಸ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಕಳೆದು ಹೋದರೆ ಅದನ್ನು ಮತ್ತೆ ವಾಪಸ್ ತರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಎಸ್ಪೆಷಲಿ ಹುಡುಗಿರಿಗೆ ತನ್ನ ಹುಡುಗನನ್ನು ನಂಬೋದು ಒಂದು ರೀತಿ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಅವ್ರು ಅಕಸ್ಮಾತ್ ಈಗಾಗಲೇ ಚೀಟ್ ಮಾಡಿದರೆ, ರೆಡ್ ಹ್ಯಾಂಡಾಗಿ ಸಿಕ್ ಹಾಕೊಂಡ್ಬಿಟ್ಟಿದ್ರೆ, ಸೊ ಆಗ ತುಂಬ ಕಷ್ಟ ಆಗುತ್ತೆ. ಸೊ ಅಡ್ರೆಸ್ ದ ಕೋರ್ ಇಶ್ಯೂ ಆ್ಯಸ್ ಇನ್ ಪ್ರತಿಯೊಂದು ರಿಲೇಷನ್ಶಿಪ್ನಲ್ಲೂ ಕೂಡ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಟ್ರಸ್ಟ್ ವಿಚಾರಕ್ಕೆ ತುಂಬ ಜಗಳ ಆಗ್ತಾ ಇದ್ದರೆ, ಇಫ್ ಯು ಆರ್ ನಾಟ್ ಏಬಲ್ ಟು ಟ್ರಸ್ಟ್ ಯುವರ್ ಪಾರ್ಟ್ನರ್ ಫಾರ್ ಸಮ್ ರೀಸನ್, ಆ ರೀಸನ್ ಏನು ಅನ್ನೋದನ್ನು ಫಸ್ಟ್ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಓಕೆ, ಸೊ ಆ ರೀಸನ್ ಗೊತ್ತಾದರೆ ನಿಮ್ಮ ಕಡೆಯಿಂದ ಚೇಂಜಸ್ ಆಗಬೇಕಾ, ಅವ್ರ ಕಡೆಯಿಂದ ಚೇಂಜಸ್ ಆಗಬೇಕಾ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಅ ವೆರಿ ಇರ್ಯಾಷನಲ್ ಪರ್ಸನ್, ಎಷ್ಟೋ ಜನ ಪ್ರೂಫ್ ಇದ್ದರೂ ಸಹ ಬಿಲೀವ್ ಮಾಡೋದಿಲ್ಲ ಅವರು. ಸೊ ಆ ಥರ ಕೆಲವು ಕ್ಯಾರೆಕ್ಟರ್ಸ್ ಇರ್ತಾರೆ. ಸೊ ಅಂಥವ್ರನ್ನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅಂಥ ಕ್ಯಾರೆಕ್ಟರ್ ನೀವಾದರೆ ನೀವೇ ಸ್ವಲ್ಪ ಬದಲಾವಣೆಗಳನ್ನ ತಂದುಕೋಬೇಕಾಗುತ್ತೆ. ಯು ಶುಡ್ ಲರ್ನ್ ಟು ಟ್ರಸ್ಟ್ ಯುವರ್ ಪಾರ್ಟ್ನರ್. ಹಾಗೆ ವೆನ್ ಯು ಟಾಕ್ ಅಬೌಟ್ ದೀಸ್ ಇಶ್ಯೂಸ್ ಆರ್ ವೆನ್ ಯು ಓಪನ್ ಅಪ್ ಅಬೌಟ್ ದೀಸ್ ಇಶ್ಯೂಸ್, ನಿಮ್ಮ ಪಾರ್ಟ್ನರ್ ಕೂಡ ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ಎರಡೂ ಕಡೆಯಿಂದ ಎಫರ್ಟ್ಸ್ ಹಾಕಬೇಕಾಗುತ್ತೆ. ಸೊ ಯಾವಾಗಲೂ ಅವರೇ ಟ್ರೈ ಮಾಡ್ತಾ ಇರ್ತಾರೆ ಕನ್ವಿನ್ಸ್ ಮಾಡೋಕ್ಕೆ. ಪ್ರೂಫ್ ಎಲ್ಲ ಕೊಟ್ಟರೂ ಸಹ ನೀವು ಇನ್ನೂ ಸಂಶಯ ಪಡ್ತಾ ಇದ್ದೀರಾ ಅಂದರೆ ಪ್ರಾಬ್ಲಿ ಯು ನೀಡ್ ಟು ಚೇಂಜ್ ಅಲ್ವಾ. ಸೊ ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಆಫ್ಟರ್ ದಿಸ್ ಸಾಂಗ್.